ಯಾಕಣ್ಣ ಬೇಜಾರಲ್ಲಿದ್ಯಾ? ಏನಿಲ್ಲ ದೀಪ, ಇರುತ್ತಲ್ಲ ಸ್ವಲ್ಪ ಟೆನ್ಷನ್ಗಳು ಅಷ್ಟೇ. ನಿನ್ ಫೋನಲ್ಲಿ ಮಾತಾಡ್ತಾ ಇರೋದನ್ನ ನಾನು ಕೇಳಿಸ್ಕೊಂಡೆ. ಅವ್ರು ಮಾತಾಡಿರೋದ್ರಲ್ಲಿ ತಪ್ಪೇನೂ ಇಲ್ಲ ಅಣ್ಣ. ಮೈನಾಗ್ ನಮ್ಮಿಂದ ಎಷ್ಟೊಂದೆಲ್ಲ ತೊಂದರೆ ಆಗಿದೆ, ಎಷ್ಟ್ ನೋವಾಗಿದೆ. ಅದಕ್ಕೆಲ್ಲ ನಿನ್ನಿಂದನೇ ಪರಿಹಾರ ಸಾಧ್ಯ. ನನ್ನಿಂದನಾ? ನಾನೇನ್ ಮಾಡಕ್ಕಾಗತ್ತೆ ದೀಪ? ಆ ಕಡೆ ಮೈನಾ ಅವರು ಹರ್ಟ್ ಆಗ್ತಿದ್ದಾರೆ, ಈ ಕಡೆ ನಮ್ಮಮ್ಮನ ಹೇಗ್ ಕನ್ವಿನ್ಸ್ ಮಾಡೋದು ಗೊತ್ತಾಗ್ತಿಲ್ಲ. ನನ್ಗಂತೂ ತಲೆ ಚಿಟ್ ಹಿಡಿದು ಹೋಗ್ತಾ ಇದೆ. ನೀನೇ ಹೆಂಗಂದ್ಬಿಟ್ರೆ ಹೆಂಗೋ? ಮೈನಾ ನಿಂಗೋಸ್ಕರ ಎಷ್ಟೊಂದೆಲ್ಲ ಕಷ್ಟಪಟ್ಟಿದ್ದಾಳೆ. ಅವಳಿಗೆ ನ್ಯಾಯ ಒದಗಿಸ್ಕೊಡ್ಬೇಕಾಗಿರೋದು ನಿನ್ ಕರ್ತವ್ಯ ಕಣೋ. ಅಣ್ಣ, ಪಾಪ ಮೈನಾ, ಇವಾಗ ಅವಳಿಗೆ ಹುಷಾರಿಲ್ಲ. ಅವಳನ್ನ ಖುಷಿಯಾಗಿ ನೋಡ್ಕೋಬೇಕಾಗಿರೋದು ನಿನ್ ಕರ್ತವ್ಯ. ಅವಳು ಖುಷಿಯಾಗಿದ್ದಷ್ಟು ಬೇಗ ಹುಷಾರಾಗ್ತಾಳೆ ಕಣೋ. ಅದೇನೋ ನಿಜ, ಆದ್ರೆ ಏನಾದ್ರೆ ಅಮ್ಮನ್ ಭಯನಾ? ಅಣ್ಣ, ಕಾರಲ್ಲಿ 2 ವೈಪರ್ಸ್ ಇರುತ್ತೆ ಗೊತ್ತಾ? ಅದನ್ನ ಆನ್ ಮಾಡಿದಾಗ ಒಂದಕ್ಕೊಂದು ಟಚ್ ಆಗದೆ ಇರೋ ತರ ಕ್ಲೀನ್ ಮಾಡುತ್ತೆ. ಒಂದ್ ವೇಳೆ ಟಚ್ ಆದ್ರೆ ಸ್ಟ್ರಕ್ ಆಗುತ್ತೆ, ಸ್ಟ್ರಕ್ ಆದ್ರೆ ನಮಗೆ ಕೆಲಸ ಕೊಡುತ್ತೆ. ಹಾಗೆ 2 ಸ್ಟ್ರಕ್ ಆಗದೆ ಇರೋ ತರ ಬ್ಯಾಲೆನ್ಸ್ ಆಗಿ ಸ್ಮಾರ್ಟ್ ಆಗಿ ಕೆಲಸ ಮಾಡೋ ತರ ರೆಡಿ ಮಾಡಿರ್ತಾರೆ. ಜೀವನದಲ್ಲೂ ಹಾಗೆ ಕೆಲವೊಂದ್ ವಿಷಯನ ಸ್ಮಾರ್ಟ್ ಆಗಿ ಹ್ಯಾಂಡಲ್ ಮಾಡ್ಬೇಕು. ಅಮ್ಮ ಗರ್ಲ್ ಫ್ರೆಂಡ್ ಪಕ್ಕನೇ ಇದ್ರು ಟಚ್ ಆಗದೆ ಇರೋ ತರ ಬ್ಯಾಲೆನ್ಸ್ ಮಾಡ್ಬೇಕು. ಆಗ ಜೀವನದ ವಿಷನ್ ಕ್ಲಿಯರ್ ಆಗಿರುತ್ತೆ. ನನ್ನನ್ನ ಏನ್ ಮಾಡು ಅಂತ ಹೇಳ್ತಿದ್ಯಾ ದೀಪ? ಅಯ್ಯೋ ದಡ್ಡ ನೀನು. ಸಮಸ್ಯೆನ ಸ್ಮಾರ್ಟ್ ಆಗಿ ಹ್ಯಾಂಡಲ್ ಮಾಡು ಅಂತ ಹೇಳ್ತಾ ಇದ್ದೀನಿ. ಹೇಗೆ? ಎಡ್ಗೈ ಕೊಟ್ಟಿದ್ದು ಬಲ್ಗೈ ಗೊತ್ತಾಗ್ಬಾರ್ದು ಅಂತಾರಲ್ಲ, ಹಾಗೆ. ಈಗ ಅಮ್ಮ ಮೈನಾ ಇಬ್ರು ನಿನ್ನೆನೆ ನಂಬ್ಕೊಂಡಿದ್ದಾರೆ. ಆದ್ರೆ ಅಮ್ಮಂಗೆ ಮೈನಾನ್ ಕಂಡ್ರೆ ಆಗಲ್ಲ. ಅಮ್ಮ ಈಗಿರೋ ಪರಿಸ್ಥಿತಿಲಿ ಅವ್ರ ಮನ್ಸನ್ ಬದಲಾಯಿಸಕ್ಕೂ ಆಗಲ್ಲ. ಅದಕ್ಕೆ ಇಬ್ರು ಸ್ಮಾರ್ಟ್ ಆಗಿ ಹ್ಯಾಂಡಲ್ ಮಾಡು ಅಂತ ಹೇಳ್ತಿದ್ದೀನಿ. ಅದೇ ಕೇಳ್ತಿರೋದು ದೀಪ, ಹೇಗ್ ಮಾಡ್ಲಿ? ಸುಳ್ಳಿನ ಕೋಟೆ ಕಟ್ಟಿದ್ರೂ ಪರವಾಗಿಲ್ಲ, ಇಬ್ರು ಸುಖವಾಗಿ ಸಂತೋಷವಾಗಿ ನೋಡ್ಕೋಬೇಕು. ಈಗ ನೀನ್ ಮಾಡ್ಬೇಕಾಗಿರೋ ಮೊದಲನೇ ಕೆಲ್ಸ ಏನು ಅಂದ್ರೆ, ನಮ್ಮತ್ಗೆ ಬೇಜಾರಲ್ಲಿದ್ದಾರೆ, ಅವ್ರ ಮುಖದಲ್ಲಿ ನಗು ತರಿಸ್ಬೇಕು. ಅರ್ಥ ಆಯ್ತಾ ದಡ್ಡ? ಮೈನಾ, ಮೈನಾ, ಯಾಕೆ ಹೀಗ್ ಕೂತಿದ್ಯಾ? ಏನಾಯ್ತು ಇವಳಿಗೆ? ನಾನು ಆಮೇಲೆ ಹೇಳ್ತೀನಿ. ಯಾನು ಬಾಯ್ಲಿ. ಕೃಷ್ಣವೇಣಿ, ಏನಿವತ್ತಿಷ್ಟು ಬೇಗ ಬಂದ್ಬಿಟ್ಟಿದ್ಯಾ? ಓ ಅದಾ, ಮೈನಾ ನಿನ್ಗೊಂದು ಪಾರ್ಸಲ್ ಬಂದಿದೆ, ಅದನ್ನ ಕೊಟ್ಟು ಹೋಗೋಣ ಅಂತ ಬಂದೆ. ಪಾರ್ಸಲ್ಲ? ನನ್ಗೆ ಯಾವ ಪಾರ್ಸಲ್ಲು? ಅದೆಲ್ಲ ನನಗೆ ಗೊತ್ತಿಲ್ಲಪ್ಪ, ತಗೋ. ಪ್ರಿಯಕರ